ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಕನ್ನಡ ಭಾಗ 1 ಈ ಪುಸ್ತಕದಲ್ಲಿನ ಪಾಠ 3 ವೀರಮಾತೆ ಜೀಜಾಬಾಯಿ. ಓಕೆ, ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನಾವು ಇವತ್ತು ನೋಡೋಣ ಮಕ್ಕಳೇ. ಲಾಸ್ಟ್ ವಿಡಿಯೋದಲ್ಲಿ ನಾನು ಪಾಠ 2 ಬುದ್ಧಿವಂತ ರಾಮಕೃಷ್ಣ ಈ ಪಾಠದ ನೋಟ್ಸ್ನ ಶೇರ್ ಮಾಡಿದ್ದೆ. ಅದನ್ನು ನೀವು ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಮಗೆ 1ನೇ ತರಗತಿಯಿಂದ 6ನೇ ತರಗತಿವರೆಗಿನ ಎಲ್ಲ ಕನ್ನಡ ನೋಟ್ಸ್ ನಮ್ಮ ಚಾನಲಲ್ಲಿ ಲಭ್ಯ ಇರುತ್ತೆ ಮಕ್ಕಳೇ. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಕೂಡ ನಿಮಗೆ ಯೂಸ್ ಆಗುತ್ತೆ. ಓಕೆ, ಹಾಗಾದರೆ ಪಾಠ 3 ವೀರಮಾತೆ ಜೀಜಾಬಾಯಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಮಕ್ಕಳೇ. ಅಭ್ಯಾಸ, ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಪ್ರಶ್ನೆ 1, ತಾಯಿಗೆ ಮಗನು ಏನೆಂದು ಕೇಳಿದನು? ಉತ್ತರ, ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಮಗ ತಾಯಿಗೆ ಕೇಳಿದನು. ಪ್ರಶ್ನೆ 2, ಕೊಂಡಾಣ ದುರ್ಗ ಯಾರ ವಶದಲ್ಲಿತ್ತು? ಉತ್ತರ, ಕೊಂಡಾಣ ದುರ್ಗ ಮೊಘಲರ ವಶದಲ್ಲಿತ್ತು. ಪ್ರಶ್ನೆ 3, ಜೀಜಾಬಾಯಿಯ ತಂದೆಯ ಹೆಸರೇನು? ಉತ್ತರ, ಜೀಜಾಬಾಯಿಯ ತಂದೆಯ ಹೆಸರು ಲಖುಜಿ ಜಾಧವ್ ರಾವ್. ಪ್ರಶ್ನೆ 4, ಶಿವಾಜಿಯ ಗುರುವಿನ ಹೆಸರೇನು? ಉತ್ತರ, ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ಒಂದು 5 ಆಪ್ಷನ್ಸ್ನ ಕೊಟ್ಟಿದ್ದಾರೆ ಮಕ್ಕಳೇ. ಅದರಲ್ಲಿ ನಾವು ಇದು ಬಿಟ್ಟ ಸ್ಥಳ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಸರಿಯಾದದನ್ನು ಆರಿಸಿ ಬರೀಬೇಕು. ಮೊದಲನೇದು, ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ. ಓಕೆ, ನೋಡಿ ಇಲ್ಲಿ ಫಸ್ಟ್ ಒನ್ನು ಜೀಜಾಬಾಯಿ. ಸೆಕೆಂಡ್ ಒನ್, ಜೀಜಾಬಾಯಿಯ ಡ್ಯಾಶ್ ಎಂಬುವರನ್ನು ಮದುವೆಯಾದಳು. ಜೀಜಾಬಾಯಿ ಶಹಾಜಿ, ಓಕೆ, ಶಹಾಜಿ ಎಂಬುವರನ್ನು ಮದುವೆಯಾದಳು ಅಥವಾ ವಿವಾಹವಾದಳು. ಮೂರನೇದು, ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದರು. ನೋಡಿ ಇಲ್ಲಿ ರಾಮಾಯಣ ಮತ್ತು ಮಹಾಭಾರತ 2 ಆಪ್ಷನ್ಸ್. ಇದು ಮೂರನೇದು, ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು. ಫೋರ್ತ್ ಒನ್, ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ನಲ್ಲಿ ನಡೆಯಿತು. ಶಿವಾಜಿಯ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು. ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಇದೆ. ಧೈರ್ಯ ಅಧೈರ್ಯ, ಜಯ ಅಪಜಯ, ಗೌರವ ಅಗೌರವ, ನೀತಿ ಅಪನೀತಿ. ಓಕೆ, ಈಗ ಮುಖ್ಯ ಪ್ರಶ್ನೆ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ಸಾಗರ, ಇದಕ್ಕೆ ಸಮಾನಾರ್ಥಕ ಪದ ಸಮುದ್ರ ಮತ್ತು ಕಡಲು. ಪುತ್ರ, ಮಗ ಕುಮಾರ. ರಾಜ, ದೊರೆ ಅರಸ. ಯುದ್ಧ, ಕದನ ಹೋರಾಟ. ಮುಖ್ಯ ಪ್ರಶ್ನೆಯು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ. ಫಸ್ಟ್ ಒನ್, ಬಹುಮಾನ, ನಾನು ಸ್ಪರ್ಧೆಯಲ್ಲಿ ಬಹುಮಾನ ಪಡೆದೆನು. ಉದ್ಯೋಗ, ಶಶಿಯು ಉತ್ತಮ ಉದ್ಯೋಗದಲ್ಲಿ ಇದ್ದಾನೆ. ಗುಲಾಮಗಿರಿ, ಭಾರತ ಬ್ರಿಟಿಷರ ಗುಲಾಮಗಿರಿಯಲ್ಲಿ ಇತ್ತು. ವೈಭವ, ದಸರಾ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸುತ್ತೇವೆ. ಓಕೆ, ಆಶೀರ್ವಾದ, ನಾವು ಹಿರಿಯರ ಆಶೀರ್ವಾದ ಪಡೆಯಬೇಕು. ಮುಖ್ಯ ಪ್ರಶ್ನೆಯು ಕೊಟ್ಟಿರುವ ಮಾತನ್ನ ಯಾರು ಯಾರಿಗೆ ಹೇಳಿದರು ಅಂತ ಇದೆ. ಮೊದಲನೇದು, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಯಾರು ಹೇಳಿದರು? ಶಿವಾಜಿ ಹೇಳಿದರು. ಯಾರಿಗೆ? ಜೀಜಾಬಾಯಿಗೆ. ಓಕೆ, ಎರಡನೇದು, ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಯಾರು ಹೇಳಿದರು? ಜೀಜಾಬಾಯಿ ಹೇಳಿದರು. ಯಾರಿಗೆ? ಶಿವಾಜಿಗೆ ಹೇಳಿದರು. ಮುಖ್ಯ ಪ್ರಶ್ನೆಯರು ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಅಂತ ಇದೆ. ಫಸ್ಟ್ ಒನ್, ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಅಂತ ಇದೆ.
ಎರಡನೇದು ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು. ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು. ಮೂರನೇದು ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ. ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ಈಗ ಭಾಷಾ ಚಟುವಟಿಕೆ, ಅದರಲ್ಲಿ ಮುಖ್ಯ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಅಂತ ಇದೆ. ಮಾದರಿ: ಬರು ಪ್ಲಸ್ ಅಂತೆ ಬರುವಂತೆ, ಹೋಗು ಪ್ಲಸ್ ಅಂತೆ ಹೋಗುವಂತೆ, ನೋಡು ಪ್ಲಸ್ ಅಂತೆ ನೋಡುವಂತೆ, ಮಗು ಪ್ಲಸ್ ಅಂತೆ ಮಗುವಂತೆ. ಮಾದರಿ: ಹುಡುಗ ಪ್ಲಸ್ ಆಟ ಹುಡುಗಾಟ, ಬಂದು ಪ್ಲಸ್ ಆಗ ಬಂದಾಗ, ಕಾಡು ಪ್ಲಸ್ ಆನೆ ಕಾಡಾನೆ, ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ. ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಅಂತ ಇದೆ. ಪದೇ ಪದೇ, ಸಣ್ಣ ಸಣ್ಣ, ಓಕೆ, ಓಡಿ ಓಡಿ, ಓಕೆ, ಇದು ದ್ವಿರೂಕ್ತಿ ಪದಗಳು ಅಂತ ಇದಕ್ಕೆ ನಾವು ಹೇಳ್ತೀವಿ ಮಕ್ಕಳೇ. ಈಗ ಮುಖ್ಯ ಪ್ರಶ್ನೆ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಅಂತ ಇದೆ. ನೋಡಿ, ಇಲ್ಲಿ ಆವರಣದಲ್ಲಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಗಾದೆ ಮಾತು ಇದೆ, ಅದನ್ನು ನಾವು ಪೂರ್ತಿಗೊಳಿಸಬೇಕು. ಸರಿಯಾದದ್ದನ್ನು ಆರಿಸಿ ಪೂರ್ತಿಗೊಳಿಸಬೇಕು. ಫಸ್ಟ್ ಒನ್, ತಾಳಿದವರು ಬಾಳಿ ಯಾರು. ನೋಡಿ, ಇಲ್ಲಿ ನಾನು ನಂಬರ್ ಹಾಕಿದ್ದೀನಿ. ತಾಳಿದವರು ಬಾಳಿ ಯಾರು. ಕೈ ಕೆಸರಾದರೆ ಬಾಯಿ ಮೊಸರು. ಸೆಕೆಂಡ್ ಒನ್, ಮಾತು ಬೆಳ್ಳಿ ಮೌನ ಬಂಗಾರ. ಓಕೆ, ಮೌನ ಬಂಗಾರ. ಮನೆಗೆ ಮಾರಿ ಪರರಿಗೆ ಉಪಕಾರಿ. ಓಕೆ, ಈ ರೀತಿ ನಾವು ಗಾದೆ ಮಾತುಗಳನ್ನು ಪೂರ್ತಿಗೊಳಿಸಬೇಕು. ಹಾಗಾದರೆ ಇಲ್ಲಿಗೆ ನಮ್ಮ ಪಾಠ 3 ವೀರಮಾತೆ ಜೀಜಾಬಾಯಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ ಮುಕ್ತಾಯವಾಗಿದೆ ಮಕ್ಕಳೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಕನ್ನಡ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಪಾಠದ ಪ್ರಶ್ನೋತ್ತರದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.